ಜಸ್ಟ್ ಹೆಸರು ಹೇಳ್ಬಿಡ್ರಿ. ರೋಹನ್ ಹೊರಗಡೆ, ಹಾಂ, ಹೆಸರು ಹೇಳ್ಬಿಡ್ರಿ. ರಾಜು ಅನಂತಪುರ್, ಓಕೆ ವಿನಾಯಕ್ ಕಮಲೇಶ್, ಓಕೆ ಸಿದ್ದರಾಜ್ ಚರ್ವಾದಿ, ಓಕೆ ರವಿ ಕೋಲ್ಕರ್, ಓಕೆ ಶಿವಾಜಿ ಕಂಬಳಿ. ಓಕೆ. ಈಗ ನೀವು ಸ್ವಲ್ಪ ಹಂಗೆ ಒಂದೇ ನಿಮಿಷ ಬರ್ರಿ ಬಾ, ಹಿಂಗ್ಯಾಕೆ ಮಾಡತ್ತೀವಿ ಹುಡುಗರು? ಹಾಂ, ಈಗ ನಿನ್ನ ಹೆಸರು ಹೇಳ್ಬಿಡಪ್ಪಿ. ರಾಹುಲ್. ಓಕೆ. ಈಗ ನೀವು ಒಂದು ಸ್ವಲ್ಪ ಇದ್ರ ಬಗ್ಗೆ ನಿಮ್ಮ ಎಷ್ಟು ವರ್ಷದಿಂದ ನೀವು ಕೂಡ ಮಾಡಲಿ ಐತ್ರಿ ಕೆಲಸ, ಅದು ಸ್ವಲ್ಪ ಹಂಗೆ ಹೇಳಿ. ನಾವು ಸುಮಾರು ಪೌರ ಕಾರ್ಮಿಕರ ಜೊತೆಗೆ ಡ್ರೈವರ್ ಆಗಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದೊಂದು ಆಸೆ ಏನಿದೆ, ನಮ್ಮದು ಎಲ್ಲರೂ ಕೂಡಿ ಪರ್ಮಿಟ್ ಮಾಡಬೇಕಾಗಿ ಮೋದಿ ಸರ್ಕಾರ ಹತ್ರ ವಿನಂತಿ ಮಾಡ್ಕೊಳ್ತೇವೆ. ನಮ್ಮದೊಂದು ಸ್ವಲ್ಪ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಪರ್ಮಿಟ್ ಮಾಡಬೇಕಂತ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 8 ವರ್ಷ ಆಯ್ತು. ವೇಜಸ್ ರೆಗ್ಯುಲರ್ ಬರ್ತಾ ಇದೆಯಾ? ಬರ್ತಾ ಇದೆಯಾ? ಎಷ್ಟು ಯಾವಾಗ ಕೊಡ್ತಾರೆ ನಿಮಗೆ? ಎಷ್ಟು ಕೊಡ್ತಾ ಇದ್ದಾರೆ? ಹಾಂ, ಪೇಮೆಂಟ್ ಎಷ್ಟು ಕೊಡ್ತಾರೆ? 14,000 ರೂಪಾಯಿ ಕೊಡ್ತಾರೆ. 4,000 ಕಟ್ ಆಗಿ ನಮ್ಗೆ 13,000. ಹಾಂ, ಅದು ಕಟ್ಟ ಇದು ಪಿ ಎಫ್ ಕಟ್ ಮಾಡ್ತಾರೆ, ಮತ್ತು ನಿಮ್ಗೆ ಉಪಯೋಗ ಆಗ್ತದೆ. ಪಿ ಎಫ್ ಕಟ್ಟಾಗಿ 14 ಸಾವಿರ ಬರ್ಬೇಕು ಆ್ಯಕ್ಚುಲಿ. ಹೌದಾ? ನಡುವೆ ಹೌದಾ? ಕಟ್ ಮಾಡ್ತೀವಿ. ಓಕೆ. ಮತ್ತು ನೀವು ಇನ್ನೊಮ್ಮೆ ಹೇಳ್ರಿ, ನೀವು ಏನು ಆ್ಯಕ್ಚುಲಿ ನಿಮ್ಮ ಇಚ್ಛೆ ಏನದ? ಈಗ ಪರ್ಮನೆಂಟ್ ಮಾಡಬೇಕು. ಪೌರ ಕಾರ್ಮಿಕರ ಜೊತೆಗೆ ನಮ್ಮೂ ಸಹ ನಮ್ಮ ಡ್ರೈವರ್ಗಳು ನಾವು ಈ ನೀವು ಸೇರಿಸ್ಕೊಂಡಿಲ್ಲ ನಿಮ್ಮನ್ನು? ಇಲ್ಲ ನಿಮ್ಮನ್ನು ಏನಂತ ಸೇರಿಸ್ಕೊಂಡಿದ್ದಾರೆ? ಡ್ರೈವರ್ ಡ್ರೈವರ್, ಕಾಂಟ್ರಾಕ್ಟ್ ಟೆಂಡರ್ಸ್. ಓಕೆ, ಗುಡ್. ಗುತ್ತಿಗೆ ಇದ್ದಾರೆ, ನೀವು ಸಪ್ರೇಟಾಗಿರ್ತೀರಿ. ಪರ್ಮನೆಂಟ್ ಇಲ್ಲ ಇವ್ರ. ಹಾಂ, ಈಗ ನೀವು ಹೇಳ್ರಿ ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ರಿ. ನೀವು ಎಷ್ಟು ವರ್ಷ ಆಯ್ತು ನಿಮ್ದು ಊಟದ ಹೆಂಗೆ ನಡೆದ? ಪರ್ಮನೆಂಟ್ 82 ಅಪಾರ್ಟ್ಮೆಂಟ್ ಆಗಿದ್ದು. ಹಾಂ, ಈಗ ರಿಟೈರ್ಮೆಂಟ್ಗೆ ಏಪ್ರಿಲ್ 35 ವರ್ಷ. 35 ವರ್ಷ. ರಿಟೈರ್ಡ್ 30 ತಾರೀಕಿಗೆ ರಿಟೈರ್ಡ್ ಏಪ್ರಿಲ್. ಹೌದಾ? ಅರೆ ಹಾಂ, ಎಲ್ಲ ಚಪ್ಪಳೆ ಹೊಡ್ರಿ.